ನೋಡ್ರಪ್ಪ, ರಾಜಸ್ಥಾನ ಹಳ್ಳಿ ಕಾಡಲ್ಲಿ ಒಂಟೆಗಳು ಹೆಂಗೆ ಓಡ್ತಾ ಇದ್ದಾವೆ. देखो 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 वाह, इसको हिरण बोलते हैं ना. ನಿಂತ್ಕೊಂಡು ನೋಡ್ತಾ ಇದ್ದು ಓಡು. ಓ ಮೈ ಗಾಡ್, ಇಲ್ಲಿಂದ ಒಂದು 500 ಮೀಟ್ರ್ ಮುಂದೆ ಹೋದರೆ, ನನ್ನಿಂದ ಹಿಂಗೆ ಡೈರೆಕ್ಟ್ ಹಿಂಗೆ ಹೋದರೆ ಅಣುಬಾಂಬ್ ಪರೀಕ್ಷೆ ಮಾಡೋ ಜಾಗಕ್ಕೆ ಹೋಗ್ಬೋದು. ರಾಜಸ್ಥಾನಲ್ಲಿ ನಾವು ಅನ್ಕೊಂತೀವಿ ಕೆರೆಗಳಿರಲ್ಲ ಅಂತ, ಬಟ್ ನೋಡಿ ಎಷ್ಟು ಚೆನ್ನಾಗೈತೆ ಕೆರೆಯಲ್ಲಿ. ಎಷ್ಟು ದೊಡ್ಡ ಕೆರೆ ಇದು. ಗುಡ್ ಮಾರ್ನಿಂಗ್ ಫ್ರಮ್ ಕೇತೋಲೈ, ಗುಡ್ ಮಾರ್ನಿಂಗ್ ಫ್ರಮ್ ರಾಜಸ್ಥಾನ್ ಹಳ್ಳಿ. ಈಗ ನಾನು ಒಂದು ಹಳ್ಳಿಯಲ್ಲಿದ್ದೀನಿ. ನೆನ್ನೆ ರಾತ್ರಿ ಬಂದೆ ಇಲ್ಲಿಗೆ. ಎಷ್ಟು ಡಿಗ್ರಿ ಐತೆ ಗೊತ್ತಾ ಟೆಂಪ್ರೇಚರ್ ಇಲ್ಲಿ? 8 ಡಿಗ್ರಿ ಐತೆ. ಕೈ ಫ್ರೀಜಾಗಿ ಹೋಗ್ತಾವೆ, ಆ ರೇಂಜಿಗೆ ಚಳಿ ಐತೆ ಇಲ್ಲಿ. ಸದ್ಯಕ್ಕೆ ಇವ್ರ ಮನೆ ಸುತ್ತು ಎಲ್ಲ ಓಡಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗೈತೆ ನೋಡ್ರಿ ಇವ್ರ ಮನೆ. ಸುತ್ತು ಯಾವ ಒಂದು 2-3 ಮನೆ ಇದ್ದಾವೆ. ಇನ್ನು ಊರು ಬಂದ್ಬಿಟ್ಟು ಆ ಕಡೆ ಐತೆ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಒಂದು ಊರು ಸಿಗುತ್ತೆ. ಹಾಯ್ ಮಿಕ್ಕಿ, ಇದ್ರ ಹೆಸರು ಮಿಕ್ಕಿನಂತೆ. अभी दूध पी के आया क्या? हाँ, भाग गया. अरे ಅದೇನು ತಮಾಷೆ ಮಾಡೋದು ಗೊತ್ತಾ, ಇವ್ರ ಮನೇಲಿ ತುಂಬ ಫೇವ್ರೇಟ್ ಅಂತದ್ದು. ಈ ಬ್ರದರ್ ಬಂದ್ಬಿಟ್ಟು ಅದನ್ನು ಹೊಲಕ್ಕೆ ತಗೊಂಡೋಗಿದ್ರಂತೆ 2-3 ದಿನ. ಇವ್ರ ಅಮ್ಮ, ಇವ್ರ ತಮ್ಮ ಅವರೆಲ್ಲ ಅಳ್ತಾ ಇದ್ರಂತೆ ಅದು ಇಲ್ದಿದ್ದಕ್ಕೆ. ಅಷ್ಟು ಅಟ್ಯಾಚ್ಮೆಂಟ್ ಅದ್ರ ಜೊತೆ. ಓಡ್ತು. ಇಷ್ಟೊತ್ತು ಇಲ್ಲಿ ಬೆಂಕಿ ಕಾಸ್ಕೊತಾ ಇದ್ವಿ. ಬೆಂಕಿ ಕಾಸೋದಕ್ಕೆ ಸ್ವಲ್ಪ ಕಟ್ಟಿಗೆ ಯೂಸ್ ಮಾಡ್ತಾರೆ, ಮತ್ತು ಸಗಣಿ ಯೂಸ್ ಮಾಡ್ತಾರೆ. ಇದನ್ನ ಹಾಕ್ಬಿಟ್ರೆ ಕರೆಕ್ಟಾಗಿ ಒಂದು 20 ನಿಮಿಷ ಬೆಂಕಿ ಉರಿತಾನೆ ಇರುತ್ತೆ. ಗಾಯ್ಸ್, ಈಗ ನಾವು ಸುಮ್ಮನೆ ಹೊರಗಡೆ ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಹಸುಗಳು ನಿಧಾನಕ್ಕೆ ನಡ್ಕೊಂಡು ಹೊರಟೋಗ್ತವೆ. ಇಲ್ಲೇನು ಗೊತ್ತಾ, ರಾತ್ರೆಲ್ಲ ಹಸುಗಳು ಮನೆಗೆ ಬರಲ್ವಂತೆ. ಯಾವಾಗೋ ಒಂದು ಟೈಮ್ ಬರ್ತಾವೆ. ಈಗ ಬೆಳಿಗ್ಗೆ ಹೋಗ್ತವೆ, ಮತ್ತು ಸಾಯಂಕಾಲ 7-8 ಗಂಟೆಗೆಲ್ಲ ರಿಟರ್ನ್ ಬರ್ತವೆ. ಕೆಲವು ರಾತ್ರೆಲ್ಲ ಹೊಲದಲ್ಲಿರೋ ಹೊಲ ಇಲ್ಲ ಅಲ್ಲಿ. ನೋಡ್ತಿದ್ರಲ್ಲ, ಈ ಥರ ಕಂಪ್ಲೀಟಾಗಿ ಗಿಡ ಮರ ಎಲ್ಲ ಫಾರೆಸ್ಟ್ ಥರ ಇರುತ್ತೆ. ಈ ಜಾಗದಲ್ಲಿ ಅವು ಚೆನ್ನಾಗಿ ಹುಲ್ಲು ತಿಂದ್ಕೊಂಡು ಬರ್ತವೆ. ಒಬ್ಬೊಬ್ಬರ ಮನೇಲಿ ಒಂದು 50ರಿಂದ 60 ಹಸು ಇರ್ತಾವಂತೆ. ಅಪ್ಕ घर में कितना गाय कम है ना? 60+. ಅಚ್ಚಾ, ಇವ್ರ ಮನೇಲಿ 5-6 ಹಸು ಇದ್ದಾವಂತೆ. ಬೇರೆಯವ್ರ ಮನೇಲಿ ಇಷ್ಟು 50-60 ಹಸುಗಳು. ಬಾ. ಮತ್ತು ಫುಲ್ಲು ನ್ಯಾಚುರಲ್ ಹಾಲು ಇಲ್ಲಿಂದ ತಗೊಂಡು ಒಂದು ಡೈರಿಗೆ ಗಾಡಿ ಬರುತ್ತೆ. ಆ ಗಾಡಿನೇ ಬಂದ್ಬಿಟ್ಟು ಇಲ್ಲಿ ಹಾಲನ್ನ ಕಲೆಕ್ಟ್ ಮಾಡ್ಕೊಂಡು ಪೋಖ್ರಾನ್ಗೆ ಹೊರಟೋಗುತ್ತೆ. ನೋಡ್ರಪ್ಪ, ಇನ್ನೂ ಜೈಸಲ್ಮೇರ್ ಕೂಡ ಹೋಗಿಲ್ಲ, ಆಗಲೇ ಮರುಭೂಮಿ ಸ್ಟಾರ್ಟ್ ಆಗಿಬಿಟ್ಟೈತೆ. ಸುತ್ತು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಮರುಭೂಮಿ. हाँ, पहले हमारे इधर राजस्थान में मतलब बारिश नहीं थी, ठीक है, एकदम सूखा था. अच्छा. हाँ, तो सरकार, उस टाइम की सरकार ने क्या किया, ये पौधे ना, ये इस पौधे के बीज ऊपर से मतलब हेलीकॉप्टर से नीचे गिराए थे. अच्छा, ये बिना पानी के उग गए थे. इसको गवर्नमेंट में डाला है क्या? इसको गवर्नमेंट ने ऊपर से डाले. हाँ, अभी यहाँ पर हरियाली हुई और उसके बाद बारिश होना स्टार्ट. अच्छा, कैसे ಈಗ ನೋಡ್ತಿದ್ರ? ಹಾಂ, कैसे ಈಗ ನೋಡ್ತಾ ಇದ್ರಲ್ಲ, ಈ ಮುಳ್ಳಿನ ಗಿಡ ಬಂದ್ಬಿಟ್ಟು ಈ ಗಿಡಗಳು ಏನಿದಾವೋ ಇವನ್ನ ಗೌರ್ಮೆಂಟ್ ಅವರು ಹೆಲಿಕಾಪ್ಟ್ರಲ್ಲಿ ಬೀಜಗಳನ್ನ ಮೇಲ್ಗಡೆಯಿಂದ ಹಾಕಿದಾರಂತೆ. ಆವಾಗ ಇಲ್ಲಿ ಮಳೆ ಬಂದುಬಿಟ್ಟು ಈ ಗಿಡ ಬೆಳೆದಿರೋದು. ಈ ಜಾಸ್ತಿ ಯಾವಾಗ ಈ ಗಿಡ ಬೆಳೆದು ಆವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಕಿತ್ನಾ ಸಾಲ್ ಹುआ मतलब आप? 25 ಸಾಲ್. ಅಚ್ಚಾ, ಒಂದು 50 ವರ್ಷದ ಹಿಂದೆ ಹಂಗೆ ಮಾಡಿದಾರಂತೆ. ಬಟ್ ಈಗ ಬೆಳೆದಿದ್ದಾವೆ. ಹೆಂಗೆ ಅಂದರೆ, ಈಗ ಇವರೇ ಕಾಡನ್ನ ಇಲ್ಲಿ ಹೆಂಗೆ ಅಂದರೆ ಇವರೇ ಕಾಡನ್ನ ಬೆಳೆಸ್ಬಿಟ್ಟು ಮಳೆ ಬರೆಸ್ತಾ ಇದ್ದಾರೆ ಅನ್ನಂಗೆ ಆಯ್ತು ಇಲ್ಲಿ. तो ये देखो, पानी जाने की रास्ता देखो, जाती है. अच्छा, पानी जाता है. ये वो सब पानी जाने का टाइಮ್. जाने का रास्ता है. अच्छा. ನೋಡಿ, ಮಳೆ ಬಂದರೆ ಈ ರೇಂಜ್ಗೆ ಹಳ್ಳ ಅರ್ಧಂಗೆ ಹರಿಯುತ್ತಂತೀಗ. ಯಾಕೆಂತಂದರೆ ಮೊದಲು ಮಳೆನೇ ಬರ್ತಿರಲಿಲ್ಲ ಈ ಜಾಗದಲ್ಲಿ. ಈಗ ಮಳೆಗಾಲದಲ್ಲಿ ಭಯಂಕರ ಮಳೆ ಬರ್ತೈತೆ. पानी स्टोर करने के लिए लेक गीक जैसे तालाब जैसे है उधर स्टेशन के पास. कम से कम 5-6 तालाब है. 5-6 तालाब पूरा अभी भी फुल है क्या? अभी फुल है. वो तो चलेंगे 12-1 बजे तक. ठीक है. अभी वहाँ पर ठंड बहुत, पानी है ना. हाँ.
रेडी 1 2 3 स्टार्ट फर्स्ट 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 मिक्की है अब हार गया इसको क्या बोलते हैं बेर सेम ही है दोनों का नेम ये छोटे बेर है वो मोटे हाँ 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 चिक चिक बारण है ना इधर ये बहुत टेस्टी है मैं वो पहले वो टेस्ट किया अभी थोड़ा पकने में टाइम है हाँ 1 महीना और लगेगा बाकी पक जाएंगे बहुत ಭಯಂಕರ ಟೇಸ್ಟ್ ಐತಿ ಇದು क्या क्या मजा आएगा मतलब हाँ बहुत टेस्ट ಕೇಳ್ತಾನೆ ಇದ್ದಾರೆ ಇನ್ನ हो गया बस ज़्यादा हो गया आड़ा घना जाने पड़ी ये भरत है ना इतना पकने ही नहीं देता अच्छा ಇವನು ಹಣ್ಣಾಗೋಕ್ಕೂ ಬಿಡಲ್ವಂತ ಇವನು ಬರತ್ತು ಅವನ್ನೆಲ್ಲ ಉದುರ್ಸ್ಕೊಂಡು ತಿಂತಾ ಇರ್ತಾನೆ ಚಲೋ ज़्यादा नार्मल वाला भी गिर रहे ನೋಡಿ ಎಷ್ಟು ಕೊಟ್ಟಾರೆ ಇವ್ರ ಮನೆ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ ಒಂದು ದೊಡ್ಡದಾಗಿ ಟ್ರಂಚ್ ತೆಗೆದವ್ರೆ ಏನಕ್ಕೆ ಅಂತಂದರೆ ಹೆವಿ ಮಳೆ ಬಂದಾಗ ಇಲ್ಲಿ ವಾಟರ್ ಫ್ಲೋ ಆಗುತ್ತಂತೆ ಇಲ್ಲಿ ಅಡ್ಡ ಹಾಕಿದ್ರು JCB ಮಣ್ಣೆಲ್ಲ ಹಾಕ್ಸಿದ್ರು ಬಟ್ ಆದರೂ ಕೂಡ ಮಳೆಗಾಲದಲ್ಲಿ ಫುಲ್ ನೀರು ಬರುತ್ತೆ ನಾವೆಲ್ಲ ಯೋಚನೆ ಮಾಡ್ತೀವಿ ರಾಜಸ್ಥಾನ ಅಂದರೆ ಮಳೆ ಕಮ್ಮಿ ಬರುತ್ತೆ ಅಂತ ಇಲ್ಲ ಭಯಂಕರ ಮಳೆ ಬರುತ್ತೆ ಇಲ್ಲೂ ಕೂಡ ಇವ್ರು ಹೇಳ್ತಿದ್ದಾರೆ ನೀರು ಸ್ಟೋರ್ ಮಾಡ್ಕೊತೀವಿ ಮತ್ತು ನಮಗೆ ಮಳೆಗಾಲದಲ್ಲಿ ಹೆವಿ ಮಳೆ ಅನಿಸುತ್ತೆ ಬೇಸಿಗೆಗಾಲದಲ್ಲಿ ಹೆವಿ ಬಿಸಿಲು ಅನಿಸುತ್ತೆ ಚಳಿಗಾಲದಲ್ಲಿ ಹೆವಿ ಚಳಿ ಅನಿಸುತ್ತೆ ಸೊ ಮೂರು ಕೂಡ ಮ್ಯಾನೇಜ್ ಆಗುತ್ತೆ ಇಲ್ಲಿ ಹೈಲೈಟ್ ಏನು ಗೊತ್ತಾ ಈಗ ನೋಡ್ತಿದ್ರಲ್ಲ ಇದು ಬಂದ್ಬಿಟ್ಟು ಸಾಸಿವೆ ಬೆಳೆ ಬೆಳೀತಾರಲ್ಲ ಅವುಗಳನ್ನ ಸಾಸಿವೆ ಎಲ್ಲ ಬಿಡಿಸ್ಕೊಂಡ್ಮೇಲೆ ಒಣಗಿಸ್ತಾರೆ ಒಣಗಿಸಾದ್ಮೇಲೆ ಇಲ್ಲಿ ತೊಗೊಬಂದು ಚಪ್ರ ಥರ ಯೂಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿರಿ ಇಷ್ಟು ಹೈಟ್ ಆಯ್ತು ಇದು ಇಷ್ಟು ಹೈಟ್ ನಾನು ಜೋಧ್ಪುರ್ ಹತ್ರ ಒಂದು ಹಳ್ಳೀಲಿ ಸ್ಟೇ ಆಗಿದ್ದೆ ಯಾವಾಗ ಗೊತ್ತಾ ಹಿಂದಿನ ವರ್ಷ ಸೇಮ್ ಅಲ್ಲೂ ಕೂಡ ಇದೇ ಥರ ಊರಿತ್ತು ಬಟ್ ಅವಾಗ ನನಗೆ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ರು ಅವ್ರ ಊರಲ್ಲಿ ಹೋಗ್ಬಿಟ್ಟು ಎಷ್ಟೋ ಒಂದು ದಿನ ಸ್ಟೇ ಆಗಿದ್ದೆ ಸೊ ಈಗಲೂ ಕೂಡ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಂಗೆ ಇವತ್ತು ನೆನ್ನೆ ಇವ್ರು ಪರಿಚಯ ಆದರು ಟ್ರೈನಲ್ಲಿ ಇವತ್ತು ನಾನು ಇವ್ರ ಊರಿಗೆ ಬಂದಿದ್ದೀನಿ ತುಂಬ ಖುಷಿ ಆಯಿತು ಇವ್ರು ನೋಡಿ गणेश इधर विसर्जन करते हैं ना ठीक है ये सब बारिश का पानी बारिश का पानी है हाँ अच्छा बहुत अच्छा है ಗೈಸ್ ಈಗ ನೋಡ್ತಾ ಇದ್ರಲ್ಲ ಇದು ಮಳೆ ನೀರಿನ ಕೆರೆ ಫುಲ್ಲು ಮಳೆ ಬಂದಾಗ ಇಲ್ಲಿ ಇವರು ನೀರು ಸ್ಟೋರ್ ಮಾಡ್ಕೊತಾರೆ ಈ ಥರದ್ದು ಸುಮಾರು ಒಂದು ಕಿತ್ನಾ ಪಾಂಚೇನಾ ಎಸವಲ್ಲ ಒಂದು 5 ಇದಾವಂತೆ ಕೆರೆಗಳು ಇಲ್ಲಿ ಈಗ ಹಸುಗಳೆಲ್ಲ ನೀರು ಕುಡಿಯೋದಕ್ಕೆ ಅಂತ ಯೂಸ್ ಮಾಡ್ತಾರೆ ರಾಜಸ್ಥಾನಲ್ಲಿ ನಾವು ಅನ್ಕೊಂತೀವಿ ಕೆರೆಗಳಿರಲ್ಲ ಅಂತ ಬಟ್ ನೋಡಿ ಎಷ್ಟು ಚೆನ್ನಾಗೈತೆ ಕೆರೆಯಲ್ಲಿ ಎಷ್ಟು ದೊಡ್ಡ ಕೆರೆ ಇದು ठंडे है पानी देखो टच करके देखो अरे बाप ऐसा ठंडा है ये फुल तಣ್ಣಗಿದಾವಪ್ಪ ನೀರು हाँ ये ना जमीन में बहुत है गहरा वो मतलब डीप ज़्यादा है हाँ डिप ज़्यादा है बहुत ज़्यादा है अच्छा अच्छा कम से कम आप 150 फुट है नीचे 150 फुट हाँ ऐसे तो पूरे पूरे ये वैसे सब मतलब हमारे गांव वाली औरतें होती है ना हाँ उन्होंने बनाया है नरेगा में काम कर करके ये अच्छा अच्छा ಈಗ ನೋಡ್ತಿದ್ರಲ್ಲ ಇದು ಕೆರೆ ಬಂದ್ಬಿಟ್ಟು 200 ಅಡಿ हाँ 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 मिट्टी इसकी अंदर से खोद अच्छा JCB कुछ नहीं है नहीं हाथों से ಆತೋ ಸೇ हाँ ನೋಡಪ್ಪ ಊರಿನ ಜನ ಎಲ್ಲ ಸೇರ್ಕೊಂಡು ಒಂದು 200 ಅಡಿ ದೊಡ್ಡ ಗುಂಡಿ ಮಾಡಿ ಇಲ್ಲೊಂದು ಕೆರೆ ಮಾಡಿದ್ದಾರೆ ಅಲ್ಲಿ ನೋಡ್ತಿದ್ರಲ್ಲ ಏರಿ ಥರ ಮಾಡಿದ್ದಾರೆ ಇಲ್ಲಿರೋ ಮಣ್ಣೆಲ್ಲ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ बहुत ग्रेट है मतलब वो गाँव का लोग ऐसा इकट्ठा करके कर दिया ना ये तालाब गांव के औरतों ने बनाई है आदमी नहीं सिर्फ औरतें अच्छा औरतों ने बनाई उनको मतलब है हाँ दिन की दिहाड़ी नरेगा की मतलब सरकार की तरफ से दिन की 250 रुपये दिहाड़ी मिलती थी हाँ 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 और आधा दिन ही ये काम करती थी अच्छा आधे दिन में मतलब ये धीरे धीरे करके पूरे अंदर से गड्ढा कितना टाइम लगा करने के लिए बहुत टाइम लगा है हाँ 10-15 साल लगे 10-15 साल 10-15 ವರ್ಷ ಆಯ್ತಂತೆ ಈ ಕೆರೆ ಮಾಡೋದಕ್ಕೆ ಹಾಂ 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 अभी भी चल रहा है काम मतलब ये बारिश में सूखा पड़ जाएगा नहीं ये पानी कम होता ना हाँ फिर साइड में से खोद अभी ये जगह में अगर ज़्यादा अभी राजस्थान में गर्मी का टाइम में 50 डिग्री चलता है ना
उस टाइम पे पानी रहता है इसमें? नहीं, थोड़ा नॉर्मल नॉर्मल? हाँ, कम में? हो जाता है, मतलब वो गाय के लिए पीने के लिए मिलता है क्या? वो फिर हम घर पे पाते हैं, पिलाते गाय को। अच्छा अच्छा. नल से पानी आता है ना, ಹ್ಞೂ उससे ಹ್ಞೂ पिलाते हैं। ಈ ಜಾಗದಲ್ಲಿ ಏನು ಗೊತ್ತಾ, 50ರಿಂದ 55 ಡಿಗ್ರಿವರೆಗೂ ಟೆಂಪ್ರೇಚರ್ ಹೋಗುತ್ತೆ ಬೇಸಿಗೆಲಿ. ಆವಾಗ ಈ ಜಾಗದಲ್ಲೇ ನೀರು ಕಮ್ಮಿ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಹಸುಗಳಿಗೆ ಇವ್ರ ಮನೆಯಲ್ಲೇ ನೀರು ತೊಗೊಂಡ್ಬಂದು ಹಸುಗಳಿಗೆ ಕುಡಿಸ್ತಾರೆ. ಇಲ್ಲ ಅಂತಂದರೆ ನೀರಿಲ್ಲ ಅಂದರೆ ತುಂಬ ಕಷ್ಟ. ಈಗೇನು ನೋಡ್ತಾಯಿದ್ರೆ ಈ ಕೆರೆ ಎಲ್ಲ ಕಂಪ್ಲೀಟಾಗಿ ಫುಲ್ ಎಂಟಿ ಆಗೋಗ್ಬಿಡುತ್ತೆ, ಏನೂ ಇರೋಲ್ಲ. ಹಸುಗಳೆಲ್ಲ ಬಂದವೆ ನೀರು ಕುಡಿಯೋದಕ್ಕೆ. ಪಾಪ ಎಲ್ಲಿ ಅದೇ ಫಾರೆಸ್ಟ್ ಥರ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಮೇಯ್ಕೊಂಡು ಇಲ್ಲಿ ಬಂದು ನೀರು ಕುಡಿದು ರೆಸ್ಟ್ ಮಾಡಿ ಆರಾಮಾಗಿ ಸೀದಾ ಊರಿಗೆ ಹೋಗ್ತವೆ. ಇವುಗಳನ್ನ ಯಾರು ಕೂಡ ಕೇರ್ ಮಾಡಲ್ಲ, ಅಂದರೆ ಇಲ್ಲಿ ಯಾರನ್ನು ಬಂದು ಹೊಡ್ಕೊಂಡು ಹೋಗಲ್ಲ. ನಮ್ಮ ಊರುಗಳಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಹೋಗ್ಬಿಟ್ಟು ಹಸುಗಳ್ನ ದಾರ ಕಟ್ಟಿ ಹೊಡ್ಕೊಂಡು ಹೋಗ್ತೀವಿ, ಆಯಿತಾ. ಇಲ್ಲ ಹಂಗಲ್ಲ, ಫ್ರೀಯಾಗಿರ್ತಾವೆ ಆರಾಮಾಗಿ. ಗೈಸ್ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ ನೀಲ್ಗಾಯ್ ಅಂತ ಹೇಳ್ತಾರೆ, ಅದು ಕಾಡಲ್ಲೇ ಇರುತ್ತೆ. ಅದು ಬಂದ್ಬಿಟ್ಟು ಇಲ್ಲಿ ನೀರು ಕುಡಿಯೋಕ್ಕೆ ಬರುತ್ತೆ. ಈಗ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ, ಪಾಪ ವೆಯ್ಟ್ ಮಾಡ್ತಾಯಿತ್ತು ನಮಗೋಸ್ಕರ. ಇಲ್ಲಿಂದ ಹೊರಟೋಗ್ತೀವಿ. ಈ ಜಾಗದಲ್ಲಿ ಜಿಂಕೆ ಎಲ್ಲ ಬರ್ತಾವಂತೆ ನೀರು ಕುಡಿಯೋದಕ್ಕೆ. ಈಗ ನೋಡಿ ಅಲ್ಲಿ ಎಷ್ಟು ಹಸುಗಳು ಬರ್ತಾ ಇದ್ದಾವೆ. ये भाग जाते हैं इधर से. ये खेतों में आते हैं हाँ. रात को। अरे बाप, स्किड नहीं होता है क्या इधर? लैंड है यहाँ पर। ಭಯ ಆಗ್ತಾ ಇತ್ತು ನನಗೆ ಇದ್ರಲ್ಲಿ ಹೋಗ್ತಾ ಇದ್ರೆ. ನೋಡಿ ಫುಲ್ ಎಲ್ಲ ಆ ಕಡೆ ಮರಳು ದಾರಿಲಿ. ಗಾಯ್ಸ್ ನೋಡಿ 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 ನೀಲ್ಗಾಯ್. एक मिनट भाग रहे, रुको विडियो करते. भाग रहे अल्ले ओढ़ता है नोड्री. ओ कितना हाइट है देखो, बाप रे. गाय देखो पीछे पास में. वाह सुपर. एक ही है क्या? ये है खूब है, अलग अलग. ಹಾಂ, ಗುಂಪಿದಾವಂತೆ, ಅದೊಂದೈತಿ ಈಗ ಸದ್ಯಕ್ಕೆ. ಓ ಹಾಂ, ठीक है चलो. अरे बाप. धीरे धीरे. ओ माय गॉड. ट्रेंडिंग है क्या? थोड़ा आराम. नहीं, आराम से चलेंगे ना तो ये रुक जाएगी. अच्छा चलेंगे तो ओ बाप रे. आप तो अकेले बैठो, हमें हाँ 5 आदमी को पीछे बैठा के ऐसे चलाते हैं. राजस्थान वो एक ही बार फॉरेस्ट जैसा हो जाता है इधर भी. हाँ. ऐसे ಈಗ ನೋಡ್ತಾ ಇದ್ರಲ್ಲ ರೋಡ್ ಪಕ್ಕದಲ್ಲಿ, ಇದು ಕೇತೋಲೆ ಊರಿಗೆ ಹೋಗೋ ರೋಡ್. ಇದು ಈ ರೋಡ್ ಪಕ್ಕದಲ್ಲಿ ಎಷ್ಟು ಮರಗಳು ಹಾಕಿದ್ದಾರೆ. ಇವೆಲ್ಲ ಒಂಥರ ಮಳೆಗಾಲದಲ್ಲಿ ಫುಲ್ಲು ಗ್ರೀನರಿ ಆಗಿರುತ್ತೆ. ಸದ್ಯಕ್ಕೆ ಈಗೆಲ್ಲ ಒಣಗೋಗ್ತಾ ಇದ್ದಾವೆ, ಯಾಕೆಂತಂದ್ರೆ ಫುಲ್ಲು ಚಳಿ. ನೋಡಿ ಬೇವಿನ ಮರ ಎಲ್ಲ ಒಣಗೋಗ್ತಾ ಇದ್ದಾವೆ. ರೋಡ್ ಚೆನ್ನಾಗಿದೆ ಇವ್ರ ಊರಿಗೆ ಹೋಗೋದಕ್ಕೆ. ಇವ್ರ ಊರಲ್ಲಿ ಟೋಟಲಾಗಿ 5 ಟವರ್ ಇದ್ದಾವೆ. 1 2 3 ಇನ್ನೂ ಆ ಕಡೆ 2 ಇದ್ದಾವೆ. ಫುಲ್ಲು 5G ನೆಟ್ವರ್ಕ್ ಸಿಗುತ್ತೆ. ಒಂಥರ ಈ ಊರು ಬಂದ್ಬಿಟ್ಟು ಮಾಡ್ರನ್ ಇದ್ದಂಗೆ. ಸ್ಕೂಲ್ ಐತೆ, ಹಾಸ್ಪಿಟಲ್ ಐತೆ, ಫಿಲ್ಟರ್ ನೀರು ಇದೈತೆ. ಸೊ ಎಲ್ಲ ಫೆಸಿಲಿಟೀಸ್ ಕೂಡ ಇದ್ದಾವೆ, ಚೆನ್ನಾಗೈತೆ. ये लगा पूरा हमने पैदल से घूमते हैं क्या? हाँ, पैदल घुमा हुआ है. इसमें कोई दिक्कत नहीं है, हाँ. कहीं गुम नहीं होंगे. ये हमने तो बस भाग गए. कैसे ಜಿಂಕೆ ನೋಡ್ರಿ ಹೆಂಗೆ ಹೋಗ್ತಾ ಇದೆ. ಬೈಕಲ್ಲಿ ಸಫಾರಿ ಮಾಡ್ತಾ ಇದ್ದೀವಿ, ಅನಿಮಲ್ ಸಫಾರಿ. ಅಲ್ಲಿ देखो. वाह, इसको हिरण बोलते हैं ना. ನಿಂತ್ಕೊಂಡು ನೋಡ್ತಾ ಇದ್ದು ಓಡು. ವಾವ್ ಗೈಸ್ ಅಲ್ಲಿ ನೋಡಿ. ವಾವ್ बहुत ज़्यादा है. हाँ खूब है यहाँ पर. हमने कम से कम 20 है ना. हाँ 15-20 है. ये देखो. ಓ ಮೈ ಗಾಡ್, ನೋಡಿ ಅಲ್ಲಿ 20-30 ಜಿಂಕೆ ಇದಾವೆ ಆಲ್ಮೋಸ್ಟ್. ಅಲ್ಲೂ ಓಡ್ತಾ ಇದ್ದಾವೆ ಪಾಪ. ವಾವ್. इनको हम चोट नहीं पहुँचा. देखो ये खड़े हैं. अच्छा. हाँ. ये बाइक की आवाज़ से भाग रहे हैं. हाँ, नहीं तो नॉर्मल रहते हैं ना. नॉर्मल ये हाँ. भागते नहीं थे. ಗೈಸ್ ನಾನೀಗ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಅಣುಬಾಂಬ್ನ ಪರೀಕ್ಷೆ ಮಾಡಿದ ಜಾಗಕ್ಕೆ ಬಂದಿದ್ದೀನಿ. ಈಗ ನಾನು ಇಲ್ಲಿಂದ ಒಂದು 500 ಮೀಟ್ರ್ ಮುಂದೆ ಹೋದರೆ, ನನ್ನಿಂದ ಹಿಂಗೆ ಡೈರೆಕ್ಟ್ ಹಿಂಗೆ ಹೋದರೆ ಅಣುಬಾಂಬ್ ಪರೀಕ್ಷೆ ಮಾಡೋ ಜಾಗಕ್ಕೆ ಹೋಗ್ಬೋದು. 1974 ಫಸ್ಟ್ ಟೈಮು ನಮ್ಮ ಇಂಡಿಯಾದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ನ ಮಾಡ್ತಾರೆ. ಅಬ್ದುಲ್ ಕಲಾಂ ಅವರು ಕೂಡ ಬಂದಿದ್ರಂತೆ ಇವ್ರಿಗೆ. ಕೇತೋಲೆ ಅಂತ ಹೇಳಿದ್ನಲ್ಲ, ಆ ಊರಲ್ಲಿ ಅಬ್ದುಲ್ ಕಲಾಂ ಅವರು ಕೂಡ ಬಂದು ಇಲ್ಲಿ ಕೆಲವು ಮನೆಗಳಲ್ಲಿ ಊಟ ಮಾಡ್ಕೊಂಡು ಹೋಗಿದ್ರಂತೆ. ಸೊ ತುಂಬ ಯುನೀಕ್ ವಿಲೇಜು. ಮತ್ತು ಇಲ್ಲಿಂದ ಜಸ್ಟ್ ಒಂದು 500 ಮೀಟ್ರ್ ಹಿಂಗೆ ಸ್ಟ್ರೈಟಾಗಿ ಹೋದರೆ ಆ ಪ್ಲೇಸ್ ಸಿಗುತ್ತೆ.
ಬಟ್ ಈಗ ಯಾರನ್ನೂ ಅಲ್ಲಿ ಅಲೋ ಮಾಡ್ತಾಯಿಲ್ಲ, ಯಾಕಂತಂದ್ರೆ ಅಲ್ಲಿ ಇಂಡಿಯನ್ ಆರ್ಮಿ ಇರುತ್ತೆ. ಅದು ಬಂದುಬಿಟ್ಟು ತುಂಬ ದೊಡ್ಡ ಗುಂಡಿ ಥರ ಇರುತ್ತಂತೆ. ಸೊ ಅಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ಮತ್ತು ಇಲ್ಲಿ ಯಾಕೆ ಅವರು ಅಣುಬಾಂಬ್ನ ಇಲ್ಲಿ ಟೆಸ್ಟ್ ಮಾಡಿದ್ರು ಅಂದರೆ, ಇಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ ಮತ್ತು ಅಣುಬಾಂಬ್ ಟೆಸ್ಟ್ ಮಾಡೋದಕ್ಕೆ ಈ ನೆಲ ಸೂಟಬಲ್ ಅಂತ ಹೇಳ್ಬಿಟ್ಟು ಆವಾಗ ಡಿಸೈಡ್ ಆಗಿ ಇಲ್ಲಿ ಅಣುಬಾಂಬ್ ಪರೀಕ್ಷೆನ ಮಾಡ್ತಾರೆ. ಅದು ಸಕ್ಸಸ್ಫುಲ್ ಆಗುತ್ತೆ. ಆವಾಗ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇಂಡಿಯಾದವ್ರ ಹತ್ರ ಅಣುಬಾಂಬ್ ಐತೆ, ಕೇರ್ಫುಲ್ ಆಗಿರಬೇಕು ಅಂತ. ಓಕೆ, ಈಗ ನೋಡ್ತಾ ಇದ್ರಲ್ಲ, ಇದೆ ಕಂಪ್ಲೀಟ್ ಹಿಂಗೆ ಇರುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೂ ಕೂಡ ಆ ಜಾಗ ಇರುತ್ತೆ, ಅಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ಮತ್ತು ಈಗೇನು ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಇಲ್ಲೆಲ್ಲ ಒಣಗೋಗೈತಲ್ಲ, ಈ ಹುಲ್ಲು ಮಳೆಗಾಲದಲ್ಲಿ ಇಷ್ಟೈಟ್ ಬೆಳೆಯುತ್ತಂತೆ, ಇಷ್ಟೈಟು. ಓಕೆ, ಆವಾಗ ಹಸುಗಳಿಗೆ ಹೊಟ್ಟೆ ತುಂಬ ಇಲ್ಲಿ ಊಟ ಸಿಗುತ್ತೆ. ಸದ್ಯಕ್ಕೆ ಪಾಪ ಎಲ್ಲ ಓಡಾಡ್ತಾ ಇದ್ದಾವೆ, ಜಿಂಕೆಗಳಿದ್ದಾವೆ. ಜಿಂಕೆ ಅಂತೂ ಅಷ್ಟಿಷ್ಟಿಲ್ಲ, ನಾವು ಬೈಕಲ್ಲಿ ಬಂದಿದ್ದಕ್ಕೆ ಪಾಪ ಭಯ ಬಿದ್ದು ಓಡಾಡ್ತಿದ್ದಾವೆ. ಎಲ್ಲ ಓದು ಇಲ್ಲ, ಒಂದು 2-3 ಇದ್ವಿ ಈಗ. हमारे गांव के टावर है ना, हाँ हाँ, उसको देखकर हम वापस घर तक चले जाते हैं। अच्छा, मतलब इधर कन्फ्यूज हो जाता है. रास्ता कहाँ पर है? ಹಾಂ ಹಾಂ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಫುಲ್ಲು ಮಳೆ ಬಂದುಬಿಟ್ರೆ ಒಂಥರ ಫುಲ್ ಫಾರೆಸ್ಟ್ ಥರ ಆಗೋಗ್ಬಿಡುತ್ತೆ, ಗೊತ್ತಾಗಲ್ಲ ಯಾವ ಕಡೆ ಹೋಗಬೇಕು ಅಂತ. ಅವ್ರು ಹೆಂಗೆ ಹೋಗ್ತಾರೆ ಅಂದರೆ, ಅಲ್ಲಿ ದೂರದಲ್ಲಿ ಟವರ್ ಕಾಣಿಸಿದಾವಲ್ಲ, ಆ ಟವರ್ ನೋಡ್ಕೊಂಡು ಸ್ಟ್ರೈಟಾಗಿ ಹೋದರೆ ಕೇತೋಲೆ ಅನ್ನೋ ಊರಿಗೆ ಹೊರಟೋಗ್ಬೋದು. ಗಾಡಿ ಕೊಟ್ಟವ್ರು ಓಡಿಸು ಅಂತ. ಇಲ್ಲಿ ಓಡಿಸೋದಂದರೆ ತಮಾಷೆ ಏನಲ್ಲ. ಚಲ್ತೆ आप हो गया. चलो, ऐसा रोड में पहली बार मैं गाड़ी चला रहा हूँ. ರಾಜಸ್ಥಾನಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ಗಾಯ್ಸ್. ಫುಲ್ಲು ಮರುಭೂಮಿ ಇದ್ದಂಗೆ ಇರುತ್ತೆ, ಭಯ ಆಗುತ್ತೆ ಹೆಂಗಪ್ಪ ಹೋಗೋದು ಅಂತ. ಇವ್ರು ಹೋದರೆ ಜೆಟ್ ಹೋದಂಗೆ ಹೋಗ್ತಾರೆ. ಸ್ಪೀಡ್ में जाएगा तो कुछ नहीं होता है ना. कौन सा रास्ता है? ನೋಡ್ರಪ್ಪ, ರಾಜಸ್ಥಾನ ಹಳ್ಳಿ ಕಾಡಲ್ಲಿ ಒಂಟೆಗಳು ಹೆಂಗೆ ಓಡ್ತಾ ಇದ್ದಾವೆ. ನಾನು ಅವ್ನು ನೋಡೋಣ ಅಂತ ಹೋಗ್ತಾ ಇದ್ದೀನಿ, ನಾವು ಫಾಸ್ಟಾಗಿ ಹೊರಟೋಗ್ತಾ ಇದ್ದಾವೆ. ಎಷ್ಟಿದೆ ಗೊತ್ತಾ? 1 2 3 4 5 6 ಬಾಗ್ರೆ ಅವು ಓಡ್ತಾ ಇದ್ದಾವೆ. ನೋಡೋಣ ಅಂದರೆ ಹತ್ರದಿಂದ ಈಗ ಎಲ್ಲೈತೆ ನೋಡಿ. ವಾವ್, ಮರದಲ್ಲಿ ಅವು ಮೇಯೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಪಾಪ ಅನ್ಕೊಂತಿದ್ದೇವೆ ಯಾರೋ ಬಂದಿದ್ದಾರೆ ಹೊರಟೋಗೋಣ ಇಲ್ಲಿಂದ ಅಂತ. ಕ್ಯಾವಯ್ಯ? ಹಾಂ ಹಾಂ, ಚೋಟಾ ವಾಲ ಏನಾ? ಓಕೆ, ಇವು ಮರಿ ಅಂತೆ. ಬಡ ವಾಲಕ್ಕಿದ್ದಾರೆ. ಹಾಂ 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 ಹಾಂ, ಗೈಸ್ ಜಿಂಕೆ ನೋಡಿ ಇಲ್ಲಿ ಇಲ್ಲಿ ಈಗ. ವಾವ್, ಬಾಗ್ರೆ ಎಷ್ಟು ಒಂಟೆ ಇದೆ ಗೊತ್ತಾ ಇಲ್ಲಿ? ಸುಮಾರು ಒಂದು 10-15 ಇದ್ದಾವೆ. इधर कितना कम से कम 200 ಪ್ಲಸ್. ಓಕೆ, ಟೋಟಲಾಗಿ ಅವ್ರ ತಾತ ಅವ್ರಿಗೂ ಒಂದು 200 ಮೇಲೆ ಇದಾವಂತೆ ಮೇಕೆಗಳು. ಇಲ್ಲಿ ನೋಡ್ತಿದ್ರಲ್ಲ, ತೋತಾಪುರಿ ಬ್ರೀಡ್ ಅಂತ. ಇವು ತೋತಾಪುರಿ ಮೇಕೆ ಅಂತ ಕರೀತಾರೆ. ಅವು ಮೂತಿ ಸೇಮ್ ತೋತಾಪುರಿ ಇದ್ದಂಗೆ ಇರುತ್ತಂತೆ. ಎಲ್ಲ ಹೊರಗಡೆ ಕರ್ಕೊಂಡ್ಬಂದವ್ರು ಮೇಯ್ಸೋಕ್ಕೆ. ಇವನ್ನ ಮೇಯ್ಸೋದಕ್ಕೆ ಬಂದ್ಬಿಟ್ಟು ಒಬ್ಬರಿಗೆ ಕೆಲಸದವ್ರು ಇಟ್ಟಿದ್ದಾರೆ. ಅವ್ರಿಗೆ 12,000 ರೂಪಾಯಿ ಕೊಡ್ತಾರಂತೆ ಇವ್ರ ತಾತ. ಮತ್ತು ಹತ್ತತ್ರ ಒಂದು ವರ್ಷಕ್ಕೆ ಒಂದು 70-80 ಮರಿ ಬರ್ತಾವಂತೆ ಇವ್ರಿಗೆ. ಸೊ ತುಂಬ ಲಾಭ ಆಯ್ತು ಅಂತ ಹೇಳ್ಬಿಟ್ಟು ಇವ್ನು ಸಾಕ್ತಾರೆ. ಮತ್ತು ಇವಕ್ಕೇನಿಲ್ಲ, ಜಸ್ಟ್ ಹಿಂಗೆ ಹೊರಗಡೆ ಕರ್ಕೊಬಂದು ಬಿಡ್ತಾರೆ. ಇಲ್ಲಿ ಸೊಪ್ಪು ಸೆದೆ ಅದು ಇದು ಕಿತ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತವೆ ಇವು. देखो खतरनाक रोड. बाप रे. अरे अरे अरे, चलो. वाह 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 वाह.
आराम 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 से मैं कभी भी ऐसा नहीं देखा ಯಪ್ಪ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡಿದ್ದೆ ಎಷ್ಟೊತ್ತು ನೋಡಿ ರಾಜಸ್ಥಾನ ಹಳ್ಳಿಗಳಲ್ಲಿ ನೀರು ಟ್ಯಾಂಕರಲ್ಲಿ ತರಿಸ್ಕೊಂತಾರೆ. ಒಂದು ಟ್ಯಾಂಕರ್ ಬಂದ್ಬಿಟ್ಟು 300 ರೂಪಾಯಿ ಚಾರ್ಜ್ ಮಾಡ್ತಾರೆ. 15 ದಿವಸಕ್ಕೆ ಒಂದ್ಸರಿ ಇವರು ಟ್ಯಾಂಕರ್ ಕರ್ಸ್ಕೊಬಿಟ್ಟು ಅಲ್ಲಿ ಸೊಂಪಿದೆಯಲ್ಲ ಅದರಲ್ಲಿ ಫಿಲ್ ಮಾಡ್ಕೊತಾರೆ ನೀರು. ಇವು ಬಂದ್ಬಿಟ್ಟು ಕೆರೆ ನೀರು. ಓಕೆ, ಅಂದರೆ ಕೆರೆ ನೀರು ಕೂಡ ಕುಡಿತಾರೆ. ಇವರು ಸಪ್ರೇಟ್ ಕೆರೆ ಇರುತ್ತೆ. ಈಗ ನಾವು ಹೋಗಿದ್ವಲ್ಲ ಆಗಲೇ, ಅದು ಬಂದ್ಬಿಟ್ಟು ಹಸುಗಳು ಕುಡಿಯೋದಕ್ಕೆ. ಇವರು ಸಪ್ರೇಟ್ ಮಳೆ ನೀರು ಸ್ಟೋರ್ ಮಾಡ್ಕೊಂಡು, ಬಟ್ ಅಲ್ಲಿ ಹಸುಗಳನ್ನೇನು ಅಲೋ ಮಾಡೋದಿಲ್ಲ. ಜಸ್ಟ್ ಸುತ್ತು ಫೆನ್ಸಿಂಗ್ ಹಾಕಿರ್ತಾರೆ. ಅದು ತುಂಬ ದೂರ ಇತ್ತು, ಅಲ್ಲಿಗೇನು ಹೋಗಲಿಲ್ಲ. ಫೈಟಿಂಗ್ ಕರ್ರೇನಾ वो भी सेम रात में एक वीडियो दिखाया ना, वो भी ऐसे करता था. चलो चलो भाई. मिक्की है ना इसका नाम? मिक्की मिक्की मिक्की. चलते आराम से ट्राई करो. ठीक है, हो जाता है. मिलेंगे कभी. हो जरूर. आप भी आओ, बेंगलोर आएगा तो. हाँ. आता है क्या? आएंगे. ठीक है ब्रो. बाय बाय. बाय भरत. बाय मैन. बाय दीदी. बाय बाय. बाय बाय. मिलेगा, कॉल करो मेरे को. ठीक है ಗೈಸ್, ವೆಲ್ಕಮ್ ಟು ಗೋಲ್ಡನ್ ಸಿಟಿ ಜೈಸಲ್ಮೇರ್. ನನ್ನ ಮುಂದೆ ಹೇಗೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ. ವಾವ್, ಸೂಪರ್ ಮಾತ್ರ. ಪಕ್ಕದಲ್ಲೇ ನೋಡ್ಬೋದು ಜೈಸಲ್ಮೇರ್ ಫೋರ್ಟ್ನ. ಸಖತ್ತಾಗೈತೆ. ಇದೇ ನನ್ನ ಹಾಸ್ಟೆಲು. ಸದ್ಯಕ್ಕೆ ನಾನು ಬಟ್ಟೆ ಎಲ್ಲ ಒಗೆದಾಕಿದ್ದೀನಿ. ಈಗ ಒಂದು ಲಾರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸನ್ಸೆಟ್ ಎಂಜಾಯ್ ಮಾಡೋಣ ಅಂತ ಬಂದೆ. ಸೊ ತುಂಬ ಚೆನ್ನಾಗಿತ್ತು. ಅವ್ರ ಊರಲ್ಲಿ ನಾನು ಸ್ಟೇ ಆಗಿದ್ದು. ಬರಬೇಕಾದ್ರೆ ಬ್ರದರ್ ನನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದ್ರು.